ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ 40ರಷ್ಟು ಹಣ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತಿದೆ ಅನ್ನುವಂಥ ಒಂದು ಏನು ನಿಯಮ ರೂಪಿಸಿದೆ ಮತ್ತು ಹಿಂದೆ 90-10 ಅನುಪಾತದ ಹಣಕಾಸು ನಾವು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲ ತೊಂದರೆಗಳಿದ್ರು. ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಏನು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಪರಿಷ್ಠಾತಿ ಪರಿಷ್ಠ ಪಂಗಡದವರಿದ್ದಾರೆ, ಅವರೆಲ್ಲರ ಹಿತವನ್ನು ಕಾಪಾಡಲಿಕ್ಕೆ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ಇವತ್ತು ನಮ್ಮ ವಿರೋಧದ ನಡುವೆಯೂ ನಾವೇನು ಪ್ರೊಟೆಸ್ಟ್ ನಾವೀಗಾಗಲೇ ಕೇಂದ್ರಕ್ಕೆ ನಮ್ಮ ಎಲ್ಲೆಲ್ಲಿ ಅಸಮ್ಮತಿ ಇದೆ ಅನ್ನುವಂಥದ್ದು ನಾವು ಅವರಿಗೆ ತಿಳಿಸಿದ್ದೇವೆ. ಅದರ ನಡುವೆಯೂ ಸಹಿತ ಇದನ್ನು ಜಾರಿಗೆ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ಮಾತು ರಾಜ್ಯದ ಜನತೆಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಚುನಾವಣೆಯನ್ನು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ, ಸರ್ಕಾರ ತೀರ್ಮಾನ ಮಾಡಿದ್ದೆ, ಸಚಿವ ಸಂಪುಟದಲ್ಲೂ ಚರ್ಚೆ ಆಗಿದೆ. ಈಗ ಸೆಪ್ಟೆಂಬರ್ ಒಳಗಾಗಿ ಏನು ಮೀಸಲಾತಿ ಇದೆ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಇದೆ, ಅದು ನಾವು ಮಾಡಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಅಂದರೆ ಈ ವರ್ಷದ ಒಳಗಾಗಿ ಎಲ್ಲಾ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ 40ರಷ್ಟು ಹಣ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತಿದೆ ಅನ್ನುವಂಥ ಒಂದು ಏನು ನಿಯಮ ರೂಪಿಸಿದೆ ಮತ್ತು ಹಿಂದೆ 90-10 ಅನುಪಾತದ ಹಣಕಾಸು ನಾವು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲ ತೊಂದರೆಗಳಿದ್ರು. ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಏನು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಪರಿಷ್ಠಾತಿ ಪರಿಷ್ಠ ಪಂಗಡದವರಿದ್ದಾರೆ, ಅವರೆಲ್ಲರ ಹಿತವನ್ನು ಕಾಪಾಡಲಿಕ್ಕೆ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ಇವತ್ತು ನಮ್ಮ ವಿರೋಧದ ನಡುವೆಯೂ ನಾವೇನು ಪ್ರೊಟೆಸ್ಟ್ ನಾವೀಗಾಗಲೇ ಕೇಂದ್ರಕ್ಕೆ ನಮ್ಮ ಎಲ್ಲೆಲ್ಲಿ ಅಸಮ್ಮತಿ ಇದೆ ಅನ್ನುವಂಥದ್ದು ನಾವು ಅವರಿಗೆ ತಿಳಿಸಿದ್ದೇವೆ. ಅದರ ನಡುವೆಯೂ ಸಹಿತ ಇದನ್ನು ಜಾರಿಗೆ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ಮಾತು ರಾಜ್ಯದ ಜನತೆಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಚುನಾವಣೆಯನ್ನು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ, ಸರ್ಕಾರ ತೀರ್ಮಾನ ಮಾಡಿದ್ದೆ, ಸಚಿವ ಸಂಪುಟದಲ್ಲೂ ಚರ್ಚೆ ಆಗಿದೆ. ಈಗ ಸೆಪ್ಟೆಂಬರ್ ಒಳಗಾಗಿ ಏನು ಮೀಸಲಾತಿ ಇದೆ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಇದೆ, ಅದು ನಾವು ಮಾಡಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಅಂದರೆ ಈ ವರ್ಷದ ಒಳಗಾಗಿ ಎಲ್ಲಾ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು